ಓಂ ಶ್ರೀ ಲಲಿತಾದೇವ್ಯೈ ನಮಃ. ಶ್ರೀ ಲಲಿತಾ ಸಹಸ್ರನಾಮ ಅರ್ಥಚಿಂತನೆ ಭಾಗ 141 ಶ್ಲೋಕ 173. ವಿಶ್ವಮಾತಾ ಜಗದ್ಧಾತ್ರೀ ವಿಶಾಲಾಕ್ಷಿ ವಿರಾಗಿಣಿ ಪ್ರಗಲ್ಭಾ ಪರಮೋದಾರ ಪರಾಮೋದ ಮನೋಮಯೀ. ಮೊದಲನೆಯ ನಾಮ ವಿಶ್ವಮಾತಾ. ಮಾತಾ ಅಂತಂದರೆ ಅಮ್ಮ. ವಿಶ್ವಮಾತಾ ಅಂತಂದರೆ ಜಗತ್ತಿನ ತಾಯಿ, ಜಗತ್ತಿನ ಅಮ್ಮ, ಜಗನ್ಮಾತೆ. ವಿಶ್ವಸ್ಯ ಮಾತಾ ವಿಶ್ವಮಾತಾ. ಇನ್ನೊಂದು ಅರ್ಥದಲ್ಲಿ ವಿಶ್ವಂ ವಿಷ್ಣುರ್ವಷಟ್ಕಾರೋ ಅಂತ ವಿಷ್ಣು ಸಹಸ್ರನಾಮ ಪ್ರಾರಂಭ ಆಗುತ್ತೆ. ಆ ವಿಷ್ಣುವಿನಿಗೂ ಕೂಡ ವಿಶ್ವ ಅಂತ ಹೇಳ್ತಾರೆ. ಅಂಥವನ ತಾಯಿ ವಿಶ್ವಮಾತಾ. ಅಥವಾ ಚರಾಚರಾತ್ಮಕವಾದಂತಹ ಜಗತ್ತಿನ ತಾಯಿ. ಚರ ಅಚರ. ಚರ ಅಂತಂದರೆ ಚಲಿಸುವಂಥದ್ದು, ಅಚರ ಅಂತಂದರೆ ಚಲಿಸದೇ ಇರುವಂಥದ್ದು. ಉದಾಹರಣೆಗೆ ಮರ, ಗಿಡ, ಬಳ್ಳಿ ಇವುಗಳು ಯಾವುದು ಚಲನೆಯನ್ನು ಹೊಂದಿರುವಂಥದ್ದಲ್ಲ. ಅವುಗಳಿಗೂ ಕೂಡ ಜಗನ್ಮಾತೆ ತಾಯಿಯಾಗಿದ್ದಾಳೆ. ಮುಂದಿನ ನಾಮ ಜಗದ್ಧಾತ್ರಿ. ಧಾತ್ರಿ ಅಂತಂದರೆ ರಕ್ಷಕಳು. ವಿಶ್ವಮಾತಾ ಎನ್ನುವಂತಹ ನಾಮದಲ್ಲಿ ಜಗತ್ತನ್ನು ಸೃಜಿಸುವಂಥವಳು ಅವಳೇ ಅಂತ ಗೊತ್ತಾಯಿತು. ಇಡೀ ಜಗತ್ತಿಗೆ ತಾಯಿ ಆದ ಮೇಲೆ ತಾಯಿಯೇ ಈ ಪ್ರಪಂಚವನ್ನು ರಕ್ಷಿಸುವುದು. ಹಾಗಾಗಿ ಜಗದ್ರಕ್ಷಕಳು, ಜಗದ್ಧಾತ್ರಿ ಅರ್ಥಾತ್ ಜಗದ್ರಕ್ಷಕಳು. ದೇವಿ ಪುರಾಣದಲ್ಲಿ ಒಂದು ಶ್ಲೋಕ ಇದೆ. ಯಸ್ಮಾತ್ ಧಾರಯತೆ ಲೋಕಾನ್ ವೃತ್ತಿಮೇಷಾ ದದಾತಿ ಚ ಡುಧಾಯಿ ಧಾರಣೆ ಧಾತುರ್ ಜಗದ್ಧಾತ್ರಿ ಮಾತಾ ಬುಧೈಹಿ ಅಂತ. ಧಾ ಎನ್ನುವಂತಹ ಧಾತುವಿಗೆ ಧಾರಣ ಅಂತ ಅರ್ಥ ಇದೆ. ಹಾಗಾಗಿ ಜ್ಞಾನಿಗಳು ನಿನ್ನನ್ನು ಜಗದ್ಧಾತ್ರಿ ಅಂತ ಕರೀತಾರೆ ಅಮ್ಮ. ಕಾರಣ ಏನು ಅಂತಂದರೆ ಜನರಿಗೆ ವೃತ್ತಿಗಳನ್ನು ಕೊಡುವ ಮೂಲಕ, ಅರ್ಥಾತ್ ಊಟ, ಬಟ್ಟೆ, ವಸತಿ ಇವುಗಳೆಲ್ಲವನ್ನು ಕೊಡುವ ಮೂಲಕ ನೀನೆಲ್ಲರನ್ನ ರಕ್ಷಿಸುವುದರಿಂದಾಗಿ ನಿನ್ನ ಹೆಸರು ಜಗದ್ಧಾತ್ರಿ ಅಂತ ದೇವಿ ಪುರಾಣ ಹೇಳುತ್ತೆ. ಮುಂದಿನ ನಾಮ ವಿಶಾಲಾಕ್ಷಿ. ಅಕ್ಷಿ ಅಂತಂದರೆ ಕಣ್ಣುಗಳು, ವಿಶಾಲ ಅಂತಂದರೆ ವಿಶಾಲವಾದಂತಹ ಕಣ್ಣುಗಳನ್ನು ಉಳ್ಳವಳು ವಿಶಾಲಾಕ್ಷಿ. ವಿಶಾಲೆ ವಿಸ್ತೀರ್ಣೆ ಅಕ್ಷಿಣಿ ಯಸ್ಯಾಹ ಸಾ ವಿಶಾಲಾಕ್ಷಿ ಅಂತ ಇದರ ವಿಗ್ರಹವಾಕ್ಯ. ಜಗನ್ಮಾತೆಯ ಕಣ್ಣುಗಳು ವಿಶಾಲವಾಗಿದ್ದಾವೆ. ಯಾಕೆ ಅಂತ ಹೇಳಿದ್ರೆ ವಿಶ್ವವನ್ನೆಲ್ಲ ನೋಡಬೇಕಲ್ಲ ತಾಯಿ, ಇಡೀ ವಿಶ್ವದ ಜನರನ್ನು ರಕ್ಷಿಸಬೇಕಲ್ಲ. ಹಾಗಾಗಿ ಅವಳ ಕಣ್ಣುಗಳು ದೊಡ್ಡದಾಗಿರಲೇಬೇಕು. ಕಣ್ಣುಗಳನ್ನೇ ಯಾಕೆ ಕವಿಗಳು ಹೋಲಿಕೆ ಮಾಡ್ತಾರೆ? ವಿಶಾಲಾಕ್ಷಿ, ಕಾಮಾಕ್ಷಿ, ಮೀನಾಕ್ಷಿ, ಬಹಳಷ್ಟು ಅಕ್ಷಿ ಅಕ್ಷಿ ಅಂತ ನಾವು ಕೇಳ್ತಾ ಬರ್ತೀವಿ. ಕಾರಣ ಇದೆ. ಉದಾಹರಣೆಗೆ ಮೀನಾಕ್ಷಿ ಎನ್ನುವಂತಹ ಶಬ್ದವನ್ನು ನಾವು ಅರ್ಥ ಮಾಡಿಕೊಂಡ್ರೆ, ಮೀನ ಅಂತಂದರೆ ಗೊತ್ತು ನಮಗೆ, ಫಿಶ್. ಆ ಫಿಶ್ಶು ತನ್ನ ಮಕ್ಕಳಿಗೆ ಆಹಾರವನ್ನು ಹೇಗೆ ಕೊಡುತ್ತೆ ಅಂತ ಹೇಳಿದ್ರೆ ಕೇವಲ ತನ್ನ ಕಣ್ಣುಗಳ ದೃಷ್ಟಿಯಿಂದಲೇ ಆಹಾರ ಕೊಡುತ್ತಂತೆ. ಸುಮ್ಮನೆ ಮಕ್ಕಳನ್ನು ನೋಡ್ತಾ ಇದ್ದರೆ ಸಾಕು, ಮಕ್ಕಳ ಹೊಟ್ಟೆ ತುಂಬುತ್ತೆ ಅಂತ ಪುರಾಣಗಳಲ್ಲಿ ಉಲ್ಲೇಖ ಇದೆ. ಹಾಗಾಗಿ ಜಗನ್ಮಾತೆ ತನ್ನ ವಿಶಾಲವಾದಂತಹ ಕಣ್ಣುಗಳಿಂದ ನಮ್ಮೆಲ್ಲರನ್ನ ರಕ್ಷಿಸ್ತಾ ಇದ್ದಾಳೆ. ಹಾಗಾಗಿ ಅವಳ ನಾಮ ವಿಶಾಲಾಕ್ಷಿ. ಅವಳ ಕಣ್ಣುಗಳು ಸೂರ್ಯ, ಚಂದ್ರ, ಅಗ್ನಿ ಇವುಗಳೇ. ಇದನ್ನು ಪದ್ಮಪುರಾಣ ಹೇಳುತ್ತೆ. ವಾರಾಣಸಿಯ ಅಧಿದೇವತೆ ವಿಶಾಲಾಕ್ಷಿ ಅಂತ. ಅಥವಾ ವಿಶಾಲ ಪೀಠವನ್ನೇ ಕಣ್ಣುಗಳಾಗಿ ಉಳ್ಳವಳು, ಆದ್ದರಿಂದ ವಿಶಾಲಾಕ್ಷಿ ಅಂತ ಕರೆಸ್ಕೊಳ್ತಾಳೆ. ನ್ಯಾಸ ಮಾಡುವಂತಹ ಟೈಮಲ್ಲಿ ನೇಪಾಳ ಪೀಠವನ್ನು ನೇತ್ರಸ್ಥಾನದಲ್ಲಿ ಧ್ಯಾನ ಮಾಡಬೇಕು ಅಂತ ಶಾಸ್ತ್ರ. ಆ ಕಾರಣದಿಂದಲೂ ಕೂಡ ಜಗನ್ಮಾತೆ ವಿಶಾಲಾಕ್ಷಿ ಅಂತ ಕರೆಸ್ಕೊಂಡಿದ್ದಾಳೆ. ಮುಂದಿನ ನಾಮ ವಿರಾಗಿಣಿ. ವಿರಾಗಿಣಿ ಅಂತಂದರೆ ವೈರಾಗ್ಯವನ್ನು ಉಳ್ಳವಳು. ಇಡೀ ಜಗತ್ತೇ ಅವಳದು, ಆದರೆ ಏನೂ ಅಂಟಿಸಿಕೊಂಡಿಲ್ಲ. ವೈರಾಗ್ಯಂ ಅಸ್ಯಾಹ ಅಸ್ತೀತಿ ವಿರಾಗಿಣಿ. ಅವಳಲ್ಲಿ ವೈರಾಗ್ಯ ಅನ್ನುವಂಥದ್ದಿದೆ. ಉದಾಹರಣೆಗೆ ಬುದ್ಧ ಎಲ್ಲವೂ ಇತ್ತು, ಆದರೆ ಎಲ್ಲವನ್ನ ಬಿಟ್ಟ. ಹಾಗೆ ವಿಗತಃ ರಾಗಃ ವಿಷಯೇಚ್ಛಾ ಅಸ್ಯಾಹ ಇತಿ ವಿರಾಗಿಣಿ. ಯಾವುದ್ರ ಮೇಲೂ ರಾಗ ಇಲ್ಲ, ದ್ವೇಷ ಇಲ್ಲ.
ಅಂತಹ ವೈರಾಗ್ಯ ಮೂರ್ತಿ ಜಗನ್ಮಾತೆ. ರಾಗದ್ವೇಷ ಇಟ್ಕೊಂಡ್ರೆ ದುಃಖ ಆಗತ್ತೆ. ಆ ಕಾರಣದಿಂದ ಜಗನ್ಮಾತೆಯ ನಾಮ ವಿರಾಗಿಣಿ. ಮುಂದಿನ ನಾಮ ಪ್ರಗಲ್ಭಾ. ಪ್ರಗಲ್ಭಾ ಅಂತಂದರೆ ದೃಢ ಸಂಕಲ್ಪವನ್ನು ಉಳ್ಳವಳು. ಸೃಷ್ಟ್ಯಾದಿ ಕರ್ಮಗಳಲ್ಲಿ ಜಗನ್ಮಾತೆ ದಕ್ಷಳು. ಹಾಗಾಗಿ ಅವಳು ದೃಢ ಸಂಕಲ್ಪವನ್ನು ಹೊಂದಿದ್ದಾಳೆ. ಸೃಷ್ಟಿ, ಸ್ಥಿತಿ, ಸಂಹಾರ, ಅನುಗ್ರಹ, ತಿರೋಧಾನ, ಈ 5 ಕರ್ಮಗಳನ್ನು, ಪಂಚಕರ್ಮಗಳನ್ನು ಇನ್ಯಾರ್ದೋ ಒತ್ತಾಯದಿಂದಲೋ ಅಥವಾ ಇನ್ಯಾರೋ ಹೇಳಿದ್ರು ಅಂತ ಮಾಡೋಳಲ್ಲ ಅವಳು. ತನ್ನ ದೃಢವಾದ ಸಂಕಲ್ಪದಿಂದಲೇ ನಡೆಸಿಕೊಂಡು ಹೋಗ್ತಾಳೆ. ಹಾಗಾಗಿ ಜಗನ್ಮಾತೆಯನ್ನು ಪ್ರಗಲ್ಭಾ ಅಂತ ಹೇಳ್ತಾರೆ. ಮುಂದಿನ ನಾಮ ಪರಮೋದಾರ. ಪರಮೋದಾರಳು. ಪರಮೋದಾರ ಅಂತಂದರೆ, ಪರಮ ಅಂತಂದರೆ ಶ್ರೇಷ್ಠ, ಪರಮ ಅಂತಂದರೆ ಗರಿಷ್ಠ. ಪರಮಾಚ ಸಾ ಉದಾರಾಚ. ಪರಮಾಚ ಸಾ ಉದಾರಾಚ. ಉದಾರ, ಇಲ್ಲಿ ಈ ಶಬ್ದವನ್ನು 3 ಭಾಗಗಳಾಗಿ ಮಾಡಿಕೊಳ್ಬೇಕು. ಪರ, ಮೋದ, ರಾ ಅಂತ. ಪರ ಅಂತಂದರೆ ಶ್ರೇಷ್ಠ, ಮೋದ ಅಂತಂದರೆ ಆನಂದ, ರಾ ಅಂತಂದರೆ ಕೊಡುವವಳು ಅಂತ. ರಾತಿ ಇತಿ ರಾ ಅಂತ ಆಗತ್ತೆ. ಹಾಗಾಗಿ ಶ್ರೇಷ್ಠವಾದಂತಹ ಆನಂದವನ್ನು ಕೊಡುವವಳು ಪರಮೋದಾರ. ಪರಮೋದಾರಳು ದೇಶತಃ ಕಾಲತಃ ಮಹತ್ವವತಿ ಅಂತ ಕೂಡ ಅರ್ಥ ಇದೆ. ಅಥವಾ ಪರಮಾನಂದವನ್ನು ಎಲ್ಲ ಕಡೆಗೂ ಕೊಡ್ತಾಳೆ ಜಗನ್ಮಾತೆ. ಹಾಗಾಗಿ ಅವಳನ್ನು ಪರಮೋದಾರ ಅಂತ ಕರೀತಾರೆ. ಸಂಸಾರದಲ್ಲಿ ಬಿದ್ದು ಒದ್ದಾಡುವಂತಹ ಜನರಿಗೆ ಆನಂದವನ್ನು ಕೊಡುವಂಥವಳು. ಎಂತಹ ಆನಂದ ಅಂದರೆ ಶ್ರೇಷ್ಠವಾದಂತಹ ಆನಂದ. ಹಾಗಾಗಿ ಜಗನ್ಮಾತೆಯ ನಾಮ ಪರಮೋದಾರ. ಮುಂದಿನ ನಾಮ ಪರಾಮೋದ. ಇಲ್ಲೂ ಆಮೋದ ಅನ್ನುವಂತಹ ಶಬ್ದ ಇದೆ. ಆಮೋದ ಅಂತಂದರೆ ಸಂತೋಷ ಅಂತ ಅರ್ಥ. ಉತ್ಕೃಷ್ಟವಾದಂತಹ ಪರಾಮೋದ. ಪರ ಅಂತಂದರೆ ಉತ್ಕೃಷ್ಟ. ಉತ್ಕೃಷ್ಟವಾದಂತಹ ಆನಂದವನ್ನು ಉಳ್ಳವಳು. ಜಗನ್ಮಾತೆಯ ಉಪಾಸಕರಿಗೆ ಉತ್ಕೃಷ್ಟವಾದಂತಹ ಆನಂದವನ್ನು ಕೊಡ್ತಾಳೆ ಅಂತ. ಇನ್ನೊಂದು ಅರ್ಥದಲ್ಲಿ ಆಮೋದ ಅಂತಂದರೆ ಪರಿಮಳ. ಪರಿಮಳ ನೋಡಿ, ಒಂದು ಕಡೆ ನಾವು ಅಗರಬತ್ತಿಯನ್ನು ಹಚ್ಚಿಟ್ರೆ ಸುತ್ತಲೂ ಅದು ಪರಿಮಳವನ್ನು ಬೀರ್ತಾ ಇರುತ್ತೆ. ಹಾಗೆ ಜಗನ್ಮಾತೆಯ ಪರಿಮಳ, ಪರಿಮಳ ಅರ್ಥಾತ್ ಕೀರ್ತಿ ಅಂತ ಅರ್ಥ ಮಾಡ್ಕೊಳ್ಬೇಕು. ಜಗನ್ಮಾತೆಯ ಕೀರ್ತಿ ಪರಿಮಳದ ಹಾಗೆ ಎಲ್ಲ ಕಡೆಗೆ ಪ್ರಸರಿಸುವಂಥದ್ದಾಗಿದೆ. ಹಾಗಾಗಿ ಜಗನ್ಮಾತೆಯ ನಾಮ ಪರಾಮೋದ. ಕೊನೆಯ ನಾಮ ಮನೋಮಯಿ. ಮನೋಮಯಿ ಅಂತಂದರೆ ಮನೋಮಯಿ ಆದವಳು. ಮನೋಮಯಿ ಆದವಳು ಅಂದರೆ ಏನು? ಮನೋಮಯಿ ಎನ್ನುವಂತಹ ಶಬ್ದಕ್ಕೆ 2-3 ಅರ್ಥಗಳನ್ನು ನಾವು ಮಾಡಿಕೊಳ್ಳಬಹುದು. ಮನಸ್ಸೇವಾನು ದೃಷ್ಟವ್ಯಂ ಮನೋಮಯಿ. ಮನಸ್ಸಿನಿಂದಲೇ ಜಗನ್ಮಾತೆಯನ್ನು ತಿಳಿಯಲಿಕ್ಕೆ ಸಾಧ್ಯ ಆಗತ್ತೆ. ಶುದ್ಧವಾದ ಮನಸ್ಸಿನಿಂದ ಆತ್ಮಜ್ಞಾನ ಆಗಬೇಕು ಅಂತಂದರೆ ಮನಸ್ಸೇ ಪ್ರಧಾನ. ಚಂಚಲವಾದ ಮನಸ್ಸಿಗೆ ಆತ್ಮಜ್ಞಾನ ಆಗೋದು ಬಹಳ ಕಷ್ಟ, ಆಗೋದೇ ಇಲ್ಲ ಅಂತ ಹೇಳಬಹುದು. ಹಾಗಾಗಿ ಶುದ್ಧವಾದಂತಹ ಮನಸ್ಸು ಬಹಳ ಮುಖ್ಯ. ಅಂತಹ ಶುದ್ಧ ಮನಸ್ಸಿಗೆ ಜಗನ್ಮಾತೆ ತೋರ್ತಾಳೆ. ಆದ್ದರಿಂದ ಅವಳನ್ನು ಮನೋಮಯಿ ಅಂತ ಕರೀತಾರೆ. ವಿಶೇಷವಾದಂತಹ ಅರ್ಥದಲ್ಲಿ ಸ ಭೈರವಶ್ಚಿದಾಕಾಶ ಶಿವ ಇತ್ಯಭಿಧೀಯತೆ ಅನನ್ಯಾ ತಸ್ಯ ತಾಂ ವಿದ್ಧಿ ಸ್ಪಂದ ಶಕ್ತಿರ್ಮನೋಮಯಿ ಅಂತ ಯೋಗವಾಸಿಷ್ಠ ಹೇಳುತ್ತೆ. ನಮ್ಮೆಲ್ಲರಲ್ಲಿ ಮನಸ್ಸಿದೆ, ಆದರೆ ಮನಸ್ಸನ್ನು ನಮ್ಮಿಂದ ಬೇರ್ಪಡಿಸಿ ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಭೈರವಶ್ಚಿದಾಕಾಶ, ಭೈರವ ಶಿವ ಚಿದಾಕಾಶ ಅಂತ ಕರೆಸ್ಕೊಳ್ತಾನೆ, ಚಿತ್ತ ಆಕಾಶ ಅಂತ ಕರೆಸ್ಕೊಳ್ತಾನೆ. ಅವನಲ್ಲಿ ಜಗನ್ಮಾತೆ ಅನನ್ಯವಾಗಿ ಸೇರಿ ಹೋಗಿದ್ದಾಳೆ. ಅವರಿಬ್ಬರನ್ನು ಬೇರ್ಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಅನನ್ಯಳಾದಂತಹ ಸ್ಪಂದ ಶಕ್ತಿಯನ್ನು ಮನೋಮಯಿ ಅಂತ ಕರೀತಾರೆ. ಇನ್ನೂ ಸರಳವಾಗಿ ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ ಪರಬ್ರಹ್ಮ ವಸ್ತು ಇದೆ. ಆ ಪರಬ್ರಹ್ಮ ವಸ್ತುವಿನಲ್ಲಿ ಒಂದು ಮನಸ್ಸಿದೆ ಅಂತ ನಾವು ಕಲ್ಪನೆ ಮಾಡಿಕೊಳ್ಬೇಕು. ವಸ್ತುತಃ ಪರಬ್ರಹ್ಮ ವಸ್ತುವಿಗೆ ಮನಸ್ಸಿಲ್ಲ. ಪರಬ್ರಹ್ಮ ವಸ್ತು ಏನೂ ಮಾಡೋದಿಲ್ಲ. ಆದರೆ ಅದು ಚೈತನ್ಯದಿಂದ ಕೂಡಿರಬೇಕು ಅಂತಂದರೆ ಅದರಲ್ಲಿ ಒಂದು ಶಕ್ತಿ ಇರಬೇಕಲ್ಲ. ಆ ಶಕ್ತಿಯೇ ಜಗನ್ಮಾತೆ ಆಗಿದ್ದಾಳೆ. ಪರಬ್ರಹ್ಮ ವಸ್ತುವಿನ ಕ್ರಿಯಾರೂಪಳಾಗಿದ್ದಾಳೆ ಎನ್ನುವಂಥದ್ದು ಮನೋಮಯಿ ಎನ್ನುವಂತಹ ನಾಮದ ಅರ್ಥ. ನಾಳೆ ಮುಂದಿನ ಶ್ಲೋಕದ ಅರ್ಥಚಿಂತನೆಯನ್ನು ಮುಂದುವರಿಸೋಣ. ಧನ್ಯವಾದಗಳು.